ಕಿರಣ್ಣ 6ನೇ ಪಾಯಿಂಟ್ ಕನ್ಕ್ಲೂಡ್ ಆಯ್ತಾ ಇನ್ನೂ ನಡೀತಾನೆ ಇದೆಯಾ ಕಾರ್ಯಾಚರಣೆ? ಈಗ ಈ 6ನೇ ಪಾಯಿಂಟ್ ಅಲ್ಲಿ ಅಗೆತದ ಸಂದರ್ಭದಲ್ಲಿಯೇ ಕೆಲವು ಅವಶೇಷಗಳು ಅಂದ್ರೆ ಅಸ್ಥಿಪಂಜರದ ಕೆಲವು ಅವಶೇಷಗಳು ಸಿಕ್ಕಿರುವಂತದ್ದು, ಕೆಲವು ಈ ಆ ಹಿನ್ನೆಲೆಯಲ್ಲಿ ಈಗ ಫೊರೆನ್ಸಿಕ್ ಟೀಮ್ ಕೂಡ ಈಗ ಅದರ ಮೇಲೆ ಕೆಲಸ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸಿಕ್ಕಿರುವಂತ ಅವಶೇಷಗಳನ್ನ ಎಲುಬುಗಳನ್ನ ಅದನ್ನ ಒಂದು ಬ್ಯಾಗಿಗೆ ಹಾಕೋಬೇಕು. ಯಾಕಂದ್ರೆ ಅದನ್ನ ಅಷ್ಟೇ ಸಂರಕ್ಷಣೆ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಅದು ಯಾವುದು ಅನ್ನೋದು ಯಾರ್ದು ಅನ್ನೋದು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಅದು ಪುರುಷರದ್ದು ಅಥವಾ ಮಹಿಳೆಯದ್ದು ಅನ್ನೋದು ನೋಡ್ಬೇಕು. ಈ ಹಿನ್ನೆಲೆಯಲ್ಲಿ ಅದು ತುಂಬಾ ಜಾಗ್ರತೆಯಿಂದ ಇಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಆದ್ರೆ ಈಗ ಇನ್ನೂವರೆಗೂ ಅದು ಒಂದು ಕಡೆ ಸಿಕ್ಕಿದ ನಂತರ ಅದರ ಪ್ರಾಸೆಸ್ ತುಂಬಾ ಲೆಂತಿ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಫೊರೆನ್ಸಿಕ್ ಟೀಮ್ ಅವರು ಅದನ್ನೆಲ್ಲ ಅವರ ಎಕ್ಸಾಮಿನೇಷನ್ ಕ್ರಿಯೆಗಳನ್ನ ಮಾಡ್ತಾ ಇರುವಂತದ್ದು. ಆದ್ರೆ ತಲೆಬುರುಡೆ ಸಿಕ್ಕಿಲ್ಲ ಅನ್ನೋದೊಂದು ಮಾಹಿತಿ ಇದೆ ರಕ್ಷತ್. ಕಿರಣ್, ಬರೇ ದೇಹದ ಮೂಳೆಗಳಷ್ಟೇ ಸಿಕ್ಕಿರೋದ, ಬೇರೆ ವಸ್ತುಗಳು, ಬಟ್ಟೆ ಇಂಥದ್ದೇನಾದ್ರೂ ಪತ್ತೆಯಾಗಿದೆ? ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ರಕ್ಷತ್, ಇಲ್ಲ. ಯಾಕಂತ ಹೇಳಿದ್ರೆ SIT ಮೂಲಗಳ ಪ್ರಕಾರ ಕೆಲವು ಮೂಳೆಯ ಅವಶೇಷಗಳು ಸಿಕ್ಕಿರುವಂತದ್ದು. ಹಾಗೇನೆ ಆ ಮೂಳೆಯ ಅವಶೇಷ ಮನುಷ್ಯರದೋ ಪ್ರಾಣಿದೋ ಅನ್ನೋದು ಒಂದು ಕಡೆಯಿಂದ ಇದು ಮಾಡುವಂತದ್ದು. ಆದ್ರೆ ಒಂದ್ ಕಡೆ ಅದು ಮನುಷ್ಯರದೇ ಆಗಿದ್ರೆ ಅದು ಪುರುಷರದೋ ಅಥವಾ ಮಹಿಳೆಯರದೋ ಅಂತ ನೋಡುವಂಥದ್ದು. ಅದರ ನಂತರ ಅದು ಏಜ್ ಎಷ್ಟು ಅನ್ನೋದು ಅದು ನೋಡ್ಬೇಕು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪಾರ್ಟಿಕಲ್ಸ್ ಗಳನ್ನ ಅವರು FSL ಟೀಮ್ ತಮ್ಮ ಬ್ಯಾಗ್ ಗಳಲ್ಲೇ ಹಾಕೋತಾರೆ. ಅದನ್ನ ಅಷ್ಟೇ ಸಂರಕ್ಷಣೆ ಮಾಡ್ಕೊಂಡು ಅದನ್ನ ಪ್ರಯೋಗಾಲಯಕ್ಕೆ ಕಳಿಸ್ಬೇಕು. ಆದ್ರೆ ಒಂದಂತೂ ಈಗ ಕನ್ಫರ್ಮ್ ಆಗಿರೋದು, ಅವಶೇಷಗಳಲ್ಲಿ ತಲೆಬುರುಡೆ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದ್ ವೇಳೆ ತಲೆಬುರುಡೆ ಸಿಕ್ಕಿದ್ದ ಅದನ್ನ ಸೂಪರ್ ಇಂಪೋಸ್ ಮಾಡಬಹುದಾಗಿತ್ತು. ಆದ್ರೆ ಅದು ಬೇರೆ ಜಾಗಗಳಲ್ಲಿ ಅದೆಲ್ಲ ಹರಡಿಕೊಂಡು ಹೋಗಿದೆಯಾ ಅನ್ನೋದನ್ನ ನೋಡ್ಲಿಕ್ಕೆ ಮತ್ತೆ ಅಲ್ಲಿ ಭೂಮಿಯನ್ನ ಅಗಿಲಿಕ್ಕೆ ನೋಡ್ತಾ ಇದ್ದಾರೆ. ಕಿರಣ್, ಈಗ ಜಾಗ ಏನಿದು? ಪ್ರವಾಹ ಬಂದು ನೀರೇನಾದ್ರೂ ಬರುವಂತ ಜಾಗನಾ ಅಥವಾ ಎತ್ತರದ ಪ್ರದೇಶನ ಇದು? ರಕ್ಷತ್, ಇದು ಪ್ರವಾಹ ಬರುವಂತದೇ ಜಾಗ. ನೀವು ನೋಡ್ಬೋದು ಅಲ್ಲಿ ನದಿಯ ದಡದ ಪಕ್ಕದಲ್ಲೇ ಇರುವಂತಹ ಈ 0.6 ಅಲ್ಲಿ ಇರುವಂತಹ ಜಾಗ ಇದು. ನೀರಿನ ಹರಿವು ಜಾಸ್ತಿ ಆದ್ರೆ ಅಥವಾ ಘಟ್ಟ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗಿ ನೀರು ಹೆಚ್ಚಾದ್ರೆ ನೀರಿನ ಮಟ್ಟ ಕೂಡ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅದರ ಮೇಲೆ ಕೂಡ ನೀರು ಹರಿದು ಹೋಗುವಂತಹ ಒಂದು ಸಂದರ್ಭ. ಈ ಹಿನ್ನೆಲೆಯಲ್ಲಿ ಆ ನೀರಿನಲ್ಲೂ ಕೂಡ ಕೆಲವು ಪಾರ್ಟಿಕಲ್ಸ್ ಹೋಗಿರ್ಬೋದು ಅನ್ನೋ ಒಂದು ಅನುಮಾನ. ಈ ಹಿನ್ನೆಲೆಯಲ್ಲಿ ಆದರೂ ಕೂಡ ಆ ಭಾಗದಲ್ಲಿ ಮತ್ತೆ ಭೂಮಿಯ ಒಳಗೆ ಬೇರೆ ಪಾರ್ಟಿಕಲ್ಸ್ ಗಳು ಸಿಗ್ತಾವ ಅನ್ನೋದನ್ನ ನೋಡ್ಲಿಕ್ಕೆ ಈಗಾಗಲೇ ಮತ್ತೆ ಕಾರ್ಮಿಕರು ಆ ಭಾಗದಲ್ಲಿ ಅಗಿತಾ ಇದ್ದಾರೆ. ಕಿರಣ್, ಎಷ್ಟು ಅಡಿ ಆಳದಲ್ಲಿ ಸಿಕ್ಕಿರೋದು? ಈ ಬಗ್ಗೆ ಏನಾದರೂ ಎಕ್ಸಾಕ್ಟ್ ಡೀಟೇಲ್ ಗೊತ್ತಿದೆಯಾ? ರಕ್ಷತ್, ಸರಿಸುಮಾರು ಒಂದು 4 ರಿಂದ 5 ಅಡಿ ಆಳದಲ್ಲಿ ಅಂತ ಒಂದು ಮಾಹಿತಿ ಇದೆ. ಆದ್ರೆ SIT ಅಧಿಕಾರಿಗಳು ಅದನ್ನ ಅಷ್ಟು ಕನ್ಫರ್ಮ್ ಮಾಡಿಲ್ಲ. ಆದ್ರೆ ಒಂದು ಮಾಹಿತಿಯ ಪ್ರಕಾರ 4 ರಿಂದ 5 ಅಡಿ ಆಳದಲ್ಲಿ ಆ ಪಾರ್ಟಿಕಲ್ಸ್ ಗಳು ಸಿಕ್ಕಿದಾವೆ ಅಂತ. ಆದ್ರೆ ನೀರು ಅಲ್ಲಿ ಹೊರತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಗುಂಡಿಯಲ್ಲಿ ನೀರು ತುಂಬುತ್ತೆ. ಈ ಹಿನ್ನೆಲೆಯಲ್ಲಿ ಪಂಪ್ ಕೂಡ ತರಿಸಲಾಗಿದೆ. ಆದ್ರೂ ಕೂಡ ಆ ಭಾಗದಲ್ಲಿ ಮತ್ತಷ್ಟು ಅಗೆಯುವಂತಹ ಪ್ರಕ್ರಿಯೆಗೆ SIT ತಂಡ ಮುಂದಾಗುವ ಒಂದು ಸಂದರ್ಭ ಇದೆ ರಕ್ಷತ್. ಕಿರಣ್, ಈ ಜಾಗ ಇದೆಯಲ್ಲ, ಇದು ಯಾರಿಗೆ ಸೇರಿದ್ದು? ಅಂದ್ರೆ ಸರ್ಕಾರಿ ಜಾಗನಾ ಅಥವಾ ಯಾರಾದ್ರೂ ಖಾಸಗಿ ವ್ಯಕ್ತಿಗಳಿಗೆ ಸೇರಿರುವಂತ ಜಾಗನಾ? ಕಂದಾಯ ಇಲಾಖೆದ್ದು, ಅರಣ್ಯ ಇಲಾಖೆ, ಪರ್ಟಿಕ್ಯುಲರ್ ಯಾರಿಗೆ ಸೇರಿದಂತ ಜಾಗ ಇದು? ರಕ್ಷತ್, ಇದು ರಕ್ಷಿತ ಅರಣ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರುವಂತ ಜಾಗ. ಯಾಕಂದ್ರೆ ಯಾವಾಗ ಈ ದೂರುದಾರ ತಾನು ಸ್ಥಳಗಳನ್ನ ಗುರುತು ಮಾಡ್ತೇನೆ ಅಂತ ಬಂದಾಗ ಅವರೊಂದಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಂದಿದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಂದಾಗ ಅವರು ಆ ಮಾರ್ಕ್ ಅನ್ನ ತೋರಿಸಿದ್ದಾರೆ. ಯಾಕಂದ್ರೆ ಇದು ರಕ್ಷಿತ ಅರಣ್ಯ ಇಲಾಖೆಗೆ ಸೇರಿದಂತಹ ಜಾಗ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆ ಸ್ಥಳದಲ್ಲಿ ಈಗ ಇರುವಂತದ್ದು. ಕಿರಣ್, ನಿಮಗೂ ನೆನಪಿದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ನಾವು ಸಿಕ್ಕಲ್ಲೆಲ್ಲ ಹೂತು ಹಾಕಿದ್ವಿ ಈ ಅಪರಿಚಿತ ಶವಗಳು ಪತ್ತೆ ಆದಾಗ, ಯಾಕಂತಂದ್ರೆ ಸ್ಮಶಾನ ಇರಲಿಲ್ಲ ಅಂತ. ಅವ್ರ ಹತ್ರ ಡಾಕ್ಯುಮೆಂಟ್ ಏನಾದರೂ ಇದೆಯಾ? ಇಲ್ಲಿ ಇಲ್ಲಾದ್ರೂ ಆ ರೀತಿ ಅಂತ್ಯ ಸಂಸ್ಕಾರಗಳಾಗಿದ್ದು ಈ ಜಾಗದಲ್ಲಿ? ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಮಾಹಿತಿಯನ್ನ ನೀಡಿದ್ರು. ಯಾಕಂದ್ರೆ 1990ರಿಂದ ಇಲ್ಲಿಯವರೆಗೆ ಯಾರೆಲ್ಲ ಈ ಭಾಗದಲ್ಲಿ ಮೃತಪಟ್ಟಿದ್ರು ಅಥವಾ ಅನ್ಐಡೆಂಟಿಫೈಡ್ ಬಾಡಿಗಳು ಸಿಕ್ಕಿತ್ತು, ಪ್ರತಿಯೊಂದರ ಡೀಟೇಲ್ಸ್ ನಮ್ಮ ಹತ್ರ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಈ ಭಾಗದಲ್ಲಿ ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ಹೂತಿರುವಂತಹ ಈ ಒಂದು ಶವದ
ಡೀಟೇಲ್ಸ್ ಅವ್ರ ಹತ್ರ ಇದೆಯೋ ಅನ್ನೋದು ಈಗ ನೋಡ್ಬೇಕು. ಯಾಕಂತ ಹೇಳಿದ್ರೆ SIT ಅಧಿಕಾರಿಗಳು ಆ ನಿಟ್ಟಿನಲ್ಲೂ ತನಿಖೆ ಮಾಡ್ತಾರೆ. ಒಂದ್ ವೇಳೆ ಇದೆ ಅಂತ ಆದ್ರೆ ಅದು ಯಾರ್ದು ಅನ್ನೋದು ಪತ್ತೆ ಆಗುತ್ತೆ. ಯಾಕಂದ್ರೆ ಯಾವ ಟೈಮಲ್ಲಿ ಅದನ್ನ ಅಲ್ಲಿ ಹೂಳಲಾಗಿತ್ತು, ಯಾರೆಲ್ಲ ಇದ್ರು, ಯಾರೆಲ್ಲ ಆ ಸಂದರ್ಭದಲ್ಲಿ ಅಧಿಕಾರಿಗಳಿದ್ರ, ಅಥವಾ ಕೇವಲ ಸುಮ್ಮನೆ ಹೀಗೆ ಬಂದು ರಹಸ್ಯವಾಗಿ ಅದನ್ನ ಹೂತಾಕಿದ್ರ, ಅಥವಾ ಈ ವ್ಯಕ್ತಿ ಯಾರು ಈಗ ಕರ್ಕೊಂಡು ಬಂದಿದ್ದ ದೂರುದಾರ ಇದ್ದಾನೆ ಆ ವ್ಯಕ್ತಿಯ ಇದಾನ, ಒಂದು ವೇಳೆ ಇದ್ರೆ ಆತನ ಸೈನ್ ಅಥವಾ ಆತನ ಹೆಬ್ಬೆಟ್ಟಿನ ಗುರುತು ಇರುತ್ತೆ. ಈಗ 6 ಪಾಯಿಂಟ್ ಆಯ್ತು ಕಿರಣ್, ನೆಕ್ಸ್ಟ್ ನ ಪಾಯಿಂಟ್ ಇನ್ನೂ 7 ಪಾಯಿಂಟ್ಗಳು ಇಲ್ಲಿವರೆಗೆ ಗುರುತಿಸಿರೋದು, ಹೊತ್ತು 13 ಆಗಿರೋದ್ರಿಂದ ಉಳಿದ ಜಾಗಗಳೆಲ್ಲ ಇಲ್ಲಿಂದ ಎಷ್ಟು ದೂರ, ಅಲ್ಲೇ ಆಸುಪಾಸಲ್ಲಿ ಇದೆಯಾ ಅಥವಾ ಬೇರೆ ಜಾಗನ ಅದು? ರಕ್ಷತ್ 6ನೇ ಪಾಯಿಂಟ್ ಈಗ ಆಗಿರುವಂತದ್ದು ಅಂದ್ರೆ ಇನ್ನು ಅಲ್ಲಿಂದ ಕೇವಲ ಒಂದು 50 ಮೀಟರ್ ದೂರದಲ್ಲಿ 7ನೇ ಪಾಯಿಂಟ್ ಇದೆ. ಹಾಗೇನೆ ಅದರ ಹತ್ರನೇ ಇನ್ನೊಂದು 8ನೇ ಪಾಯಿಂಟ್ ಇರುವಂತದ್ದು. ಅಂದ್ರೆ ಈ ಬ್ರಿಡ್ಜಿನ ಪಕ್ಕದಲ್ಲಿ 8ನೇ ಕೊನೆಯ ಪಾಯಿಂಟ್ ಇರುವಂತದ್ದು. ಅದರ ನಂತರ ರಸ್ತೆಯ ಪಕ್ಕದಲ್ಲಿ 4 ಪಾಯಿಂಟ್ಗಳನ್ನ ಆತ ಗುರುತು ಮಾಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಈಗ 6ನೇ ಪಾಯಿಂಟ್ ಅಲ್ಲಿ ಈ ಒಂದು ಪಾರ್ಟಿಕಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಸ್ವಲ್ಪ ಲೆಂತಿ ಪ್ರೋಸೆಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಫೊರೆನ್ಸಿಕ್ ಅವರು ಬಂದು ಅದನ್ನೆಲ್ಲ ಸರಿಯಾಗಿ ಅದನ್ನ ಪ್ಯಾಕ್ ಮಾಡಬೇಕು, ಅದನ್ನ ತಗೊಂಡು ಹೋಗ್ಬೇಕು. ಅದಕ್ಕೆ ಅದನ್ನೆಲ್ಲ ಪ್ರತಿಯೊಂದು ಕೂಡ ವಿಡಿಯೋಗ್ರಫಿ ಆಗ್ಬೇಕು, ಫೋಟೋ ಅದರ ತೆಗೆದಿರ್ಬೇಕು. ಯಾಕಂದ್ರೆ ಅದು ಯಾವ ರೀತಿ ಇದೆ, ಎಲ್ಲಿ ಸಿಕ್ತು, ಹೇಗ್ ಸಿಕ್ತು, ಅದರ ಮಣ್ಣಿನ ಅದರಲ್ಲಿ ಅಂಟಿರುವಂತ ಮಣ್ಣಿನ ಇದನ್ನು ತೆಗಿಬೇಕು, ಅದನ್ನ ಟೆಸ್ಟ್ ಮಾಡ್ಬೇಕಂದ್ರೆ ಅಲ್ಲಿ ಸಿಕ್ಕಿರುವ ಮಣ್ಣು ಮತ್ತೆ ಅಲ್ಲಿ ಆ ಬೋನ್ ಮೇಲೆ ಇರುವ ಮಣ್ಣು ಎರಡೂ ಮ್ಯಾಚ್ ಆಗ್ಬೇಕು. ಈ ಎಲ್ಲ ಪ್ರಕ್ರಿಯೆಗಳು ನಡೀಲಿಕ್ಕಿದೆ. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.